ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇವಾಗ ಜಸ್ಟ್ ಒಂದು ಅಪ್ಡೇಟ್ ಬರ್ತಾ ಇದೆ ಮಗ. ಸಿಚುವೇಶನು ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ, ಕಂಟ್ರೋಲ್ ಮೀರಿ ಹೋಗ್ತಾ ಇದೆ ಮುಂಬೈ ಇಂಡಿಯನ್ಸ್ಗೆ. ಅವರೇ ಸ್ವತಃ ಮಾಡ್ಕೊಂಡಂಥ ಮಿಸ್ಟೇಕ್ಸ್ ಇಂದ ಈ ಥರ ಆಗ್ತಾ ಇದೆ. IPL ಅಲ್ಲಿ ಇದುವರೆಗೂ ನೋಡದೇ ಇರೋವಂಥ, ಮುಂದೆ ನೋಡ್ತೀವೋ ನೋಡೋದಿಲ್ಲೋ ಗೊತ್ತಿಲ್ಲ, ಈ ರೇಂಜಿಗೆ ಅವನ ಅಜ್ಜಿ ಫುಲ್ಲು ಎಲ್ಲರೂ ಹಾಕೊಂಡು ಬಾಯಿಗೆ ಬಂದಂಗೆ ಬೈತಾ ಇರೋದು ಹಾರ್ದಿಕ್ ಪಾಂಡ್ಯಾಗೆ. ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಮನ್ಸೇ ಅನ್ಸುತ್ತೆ, ಏನು ಗುರು ಪಾಪ ಪಾಂಡ್ಯನ್ ಎಲ್ಲಾರನ್ನೂ ಹಾಕೊಂಡು ರುಬ್ತಾವ್ರಲ್ಲ ಹಾಕೊಂಡು ಅಂತ. ನಾವು ರುಬ್ಬಿದೀವಿ ಇಲ್ಲ ಅಂತಲ್ಲ, ಬಟ್ ಎಲ್ಲ ಟೈಮೂ ಒಂದೇ ಥರ ಇರುತ್ತಾಗ್ರು, ಒಂದೇ ಥರನೇ ಎಲ್ಲ ಮ್ಯಾಚ್ನು ಕಿರ್ಚೋದು ಚಪ್ರಿ ಅನ್ನೋದು ಅದನ್ನೋದು ಇದನ್ನು ಸಿಗಂಗೆಲ್ಲ ಬೈಯೋದು. ಹಾರ್ದಿಕ್ ಪಾಂಡ್ಯಾಗೆ ಅಹಮದಾಬಾದ್ ಸ್ಟೇಡಿಯಂಲ್ಲಂತೂ ರೊಚ್ಚಿಗೆದು ಏನೇನು ಮಾಡಿದ್ರು ಅಂತ ಗೊತ್ತಿರೋದು ನಿಮ್ಗೆ, ಏನೇನು ಆಯಿತು ಅಲ್ಲಿ ಸೀನ್ಗಳು ಅಂತ. ಇವಾಗ ಒಂದು ಅಪ್ಡೇಟ್ ಬರ್ತಿದೆ ಮಗ. ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಏನೋ ಅನ್ಕೊಂಡಿದ್ರಂತೆ ಅಡಿಷನಲ್ ಫೋರ್ಸಸ್ನ ಇಡಬೇಕು, ಅಡಿಷನಲ್ ಸೆಕ್ಯೂರಿಟಿನ ಇಡಬೇಕು. ಯಾರ್ಯಾರು ಹಾರ್ದಿಕ್ ಪಾಂಡ್ಯಾಗೆ ಉರ್ಸೋದಕ್ಕೆ ಟ್ರೈ ಮಾಡ್ತಾರೆ, ಕಿರ್ಚ್ಕೊಂಡು ಕೂತ್ಕೊಂಡು ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ, ಅವರು ಮೆಂಟಲ್ ಇದನ್ನ ಯಾರು ಅಲ್ಲಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ ಅಂಥವ್ರನ್ನ ಸ್ಟೇಡಿಯಮಿಂದ ಈಚೆ ಹಾಕಬೇಕು ಅಂತ ಅನ್ಕೊಂಡಿದ್ದಾರಂತೆ. ಸೊ ಇದು ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಕ್ರಿಕೆಟ್ ಹಿಸ್ಟ್ರಿ ಅಂತ ಕಾಣಿಸುತ್ತೆ. ನಾನಂತೂ ನೋಡಿಲ್ಲ ಈ ಥರ ಒಂದು ರೂಲ್ನ ಮಾಡುವಂಥದ್ದು. ಅಂದರೆ ಈ ಥರ ವಿಪರೀತವಾಗಿ ಅವರು ಕೂಡ ನೋಡಿರೋದಿಲ್ಲ. ಹಾರ್ದಿಕ್ ಪಾಂಡ್ಯಾಗೆ ಎಲ್ಲಾರನ್ನೂ ಒಂದು ಸ್ಟೇಡಿಯಂ ಫುಲ್ಲು ಒಂದು ರೌಂಡ್ ಬರುತ್ತೆ, ಎಲ್ಲ ಚಿಯರ್ ಮಾಡೋದನ್ನ ನೋಡಿರ್ತೀವಿ, ಬಟ್ ಎಲ್ಲ ಬೈಯೋ ಅಂಥದ್ದು ಸ್ಟೇಡಿಯಂ ಸುತ್ತ ಒಂದು ರೌಂಡ್ ಬರುತ್ತೆ ಹಾರ್ದಿಕ್ ಪಾಂಡ್ಯಾಗೆ ಬೈಯೋ ಅಂಥದ್ದು. ಈ ಥರದ್ದು ಯಾವ ಕ್ರಿಕೆಟರ್ಗೂ ಆಗೋದು ಬೇಡ ಗೋಯಿಂಗ್ ಫಾರ್ವರ್ಡ್ ಮುಂದೆ. ಸೊ ಇವಾಗ ಈ ಥರ ಆಗೋಗ್ಬಿಡಿದೆ ಅವ್ರಿಗೆ ಸಿನಾರಿಯೋ. ಅವರೇ ಮಾಡ್ಕೊಂಡಂಥ ಓನ್ ಮಿಸ್ಟೇಕ್ಸ್ಗಳಿಂದ ಈ ಥರ ಆಗಿದೆ ಅಷ್ಟೇನೆ. ರೋಹಿತ್ ಶರ್ಮಾಗೆಲ್ಲ ಕಿರ್ಚೋದು, ಚಿಯರ್ ಮಾಡೋದು, ಇಲ್ಲಿ ಹಾರ್ದಿಕ್ ಪಾಂಡ್ಯಾಗೆ ಉರ್ಸೋದು ಹಾಕೊಂಡು. ಸೊ ಈ ಥರ ಹಾರ್ದಿಕ್ ಪಾಂಡ್ಯಾಗೆ ಉರ್ಸೋವಂಥವ್ರನ್ನ ಅಂದರೆ ಎಲ್ಲ ಇಡೀ ಸ್ಟೇಡಿಯಂ ಈಚೆ ಕಳಿಸ್ಬೇಕಾದ ಅಷ್ಟೇ ಅವರು. ಬಟ್ ಇದೆಲ್ಲ ಫಾಲೋ ಆಗೋದಿಲ್ಲ, ಸುಮ್ಮನೆ ರೂಲ್ಗಳು ಅವು ಇವೆಲ್ಲ ಮಾಡ್ತಾ ಇರ್ತಾರೆ ಅಷ್ಟೇ. ಎಲ್ಲರೂ ಕಳ್ಸೋಕ್ಕಾಗುತ್ತೆ, ಎಲ್ಲರೂ ಕಳಿಸಿ ಇಡೀ ಸ್ಟೇಡಿಯಮ್ಮೇ ಕಿರ್ಸುತ್ತೆ, ಇಡೀ ಸ್ಟೇಡಿಯಮ್ನೇ ಒಂಥರ ಹೇಟ್ರೇಟ್ನ ತೋರಿಸುತ್ತೆ ಹಾರ್ದಿಕ್ ಪಾಂಡ್ಯ ಅಂತ ಅಂದಾಗ. ಅದೇ ಇವಾಗ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ರಿಯಾಲಿಟಿನ. ಏನೂ ಮಾಡೋಕ್ಕಾಗಲ್ಲ, ಎಷ್ಟು ಮ್ಯಾಚ್ ಅಂತ ಸಾಧಿಸೋಕ್ಕಾಗುತ್ತೆ. ಹಾರ್ದಿಕ್ ಪಾಂಡ್ಯ ಹಂಗೆ ಹಿಂಗೆ ಅದು ಇದು, ಹೌದು ಅವ್ರು ಈ ಸೀಸನ್ ಸೋಲ್ಬೋದು, ಬಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು ರಿಯಾಲಿಟಿನ. ಇವಾಗ ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಪ್ಟನ್ಸಿನ ಮತ್ತೆ ಮಧ್ಯದಲ್ಲಿ ಕೊಡೋದು, ಹಾರ್ದಿಕ್ ಪಾಂಡ್ಯ ಮತ್ತೆ ಅಜೀಬ್ ಆಗೋದು. ಸೊ ಇದೆಲ್ಲ ಆಗದೆ ಇರೋವಂಥ ಕೆಲಸ, ಆಗೋದಿಲ್ಲ ಅಂತ ಗೊತ್ತು ಅವ್ರು ಕೂಡ, ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗೂ ಕೂಡ ಗೊತ್ತು. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿನ ತೆಗೆದುಬಿಟ್ರು ಇವಾಗ ರೋಹಿತ್ ಶರ್ಮಾ ಕೊಡೋದಿಲ್ಲ ಅಂತ. ಬಟ್ ಅವ್ರು ಮಾಡೋವಂಥ ಹೇಟ್ರೇಟ್ನ ಅವ್ರು ಮಾಡ್ತಾನೆ ಇದ್ದಾರೆ. ಇವಾಗ ಮುಂಬೈ ಇಂಡಿಯನ್ಸ್ ಹೆಂಗಾಗಿದೆ ಅಂತಂದರೆ, ರೋಹಿತ್ ಶರ್ಮಾ ಒಬ್ರು ಚೆನ್ನಾಗಿ ಆಡಬೇಕು, ಮುಂಬೈ ಇಂಡಿಯನ್ಸ್ ಸೋಲ್ಲಿ ಅಂತಾನೆ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗಳು, ಮೆಜಾರಿಟಿ ಆಫ್ ದ ಫ್ಯಾನ್ಸ್ಗಳು ರೋಹಿತ್ ಶರ್ಮಾಗೆ ಅಂತ ಡೆಡಿಕೇಟೆಡ್ ಆಗಿರೋ ಫ್ಯಾನ್ಸ್ಗಳು ಯೋಚನೆ ಮಾಡೋದು ಮುಂಬೈ ಇಂಡಿಯನ್ಸಲ್ಲಿ ರೋಹಿತ್ ಶರ್ಮಾ ಒಬ್ಬರು ಚೆನ್ನಾಗಿ ಆಡ್ಲಿಗರು, ಮುಂಬೈ ಇಂಡಿಯನ್ಸ್ ಸೋಲ್, ಹಾರ್ದಿಕ್ ಪಾಂಡ್ಯ ಕೆಟ್ಟಷ್ಟು ಬರಲಿ, ಅಜೀಬ್ ಆಗಲಿ, ಅದು ಇದು ಅಂತಲೇ ಯೋಚನೆ ಮಾಡ್ತಿರೋದು. ಸೊ ಈ ಥರ IPL ಹಿಸ್ಟ್ರಿನೇ ಆಗಿಲ್ಲ, ಎಂತೆಂಥ ಸಿನಾರಿಯೋನೋ ನೋಡ್ಬಿಟ್ಟಿದ್ದೀವಿ ನಾವು. ಬಟ್ ಫ್ಯಾನ್ಸ್ಗಳನ್ನ, ಕ್ರೌಡ್ನ ಸೈಲೆಂಟ್ ಮಾಡಿಸೋವಂಥದ್ದು ಮಾಡಿಸೋದಕ್ಕೆ ಅಂತ ಅಡಿಷ್ನಲ್ ಫೋರ್ಸಸ್ನ ಇಡಬೇಕು ಅಂತ ಅನ್ಕೊಂತಿದ್ರಲ್ಲ, ಇದು ಯಾವ ಥರ ಆಗಿರೋ ಇದು? ಅವ್ರು ಏನೇ ಫೋರ್ಸಸ್ನ ಇಟ್ರು ಕೂಡ ಫ್ಯಾನ್ಸ್ಗಳು ಮಾಡೋದು ಏನು ಇಡೀ ಸ್ಟೇಡಿಯಂನ ಈಜು ತಗೊಂಡಾಗ ಹಾಕ್ಬಿಡ್ತಾರ? ನಿಮಗೇನು ಅನ್ನಿಸ್ತಾ ಇದೆ ಗುರು? ಈ ಥರ ಒಂದು ಹೈಟ್ರೇಟು ನಿಮ್ಮ ಜೀವನದಲ್ಲಿ ಲೈಫ್ ಟೈಮಲ್ಲಿ ನೀವು ನೋಡಿರೋ ಕ್ರಿಕೆಟಲ್ಲಿ ಯಾವ್ದಾನ ಒಬ್ಬ ಇಂಡಿಯನ್ ಪ್ಲೇಯರ್ಗೆ ಇಂಡಿಯನ್ ಈ ರೇಂಜಿಗೆ ಉರ್ಸೋವಂಥದ್ದು ಎಲ್ಲಾನ ನೋಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.